ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಾಚಲಾಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. DK ಶಿವಕುಮಾರ ಸಚಿವ ಸಂಪುಟದಲ್ಲಿ ಈಗ ಸಚಿವರಾಗುವಲ್ಲೂ ಪೈಪೋಟಿ ನಡೆದಿದೆ. ಈ ಕೇವಲ ರಾಜಕಾರಣಿಗಳ ಅವರ ತಾಯಿಯಿಂದ ಸಹ ಈಗ ಮಗನ ಸೇವೆಸಿಗಾಗಿ ಪೂಜೆ ಪುನಸ್ಕಾರ ನಡೆದಿರುವುದು ಕಂಡುಬರ್ತಾ ಇದೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂಥ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಅವರ ಪರವಾಗಿ ಅವರ ತಾಯಿ ಹುಲಿಗೆಮ್ಮ ಮತ್ತು ಅವರ ಇಡೀ ಕುಟುಂಬ ಕಳೆದ ಒಂದು ವಾರದಿಂದ ಕನಕಗಿರಿ ಕ್ಷೇತ್ರದಲ್ಲಿರುವಂಥ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮರಳಿಯಲ್ಲಿರುವಂಥ 7 ತಾಯಿ ದೇವಸ್ಥಾನಕ್ಕೂ ಮತ್ತು ಕನಕಗಿರಿಯಲ್ಲಿರುವಂಥ ಕನಕಾಚಲಪತಿಗೂ ಅವರ ತಾಯಿ ಹುಲಿಗೆಮ್ಮ ಮತ್ತು ಅವರ ಪತ್ನಿ ವಿದ್ಯಾವತಿ ಮತ್ತು ಅವರ ಮಕ್ಕಳು ಇಡೀ ಕುಟುಂಬ ಕಳೆದ 2-3 ದಿನಗಳಿಂದ ದೇವಸ್ಥಾನಗಳಿಗೆ ಭೇಟಿ ನೀಡಿ ತನ್ನ ಮಗನಿಗೆ ಸಚಿವ ಸ್ಥಾನ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಅವರು ಪ್ರಯತ್ನವನ್ನು ಪಡ್ತಾ ದೇವರಲ್ಲಿ ಹರಕೆಯನ್ನು ತರುತ್ತಾರೆ ಮತ್ತು ಕನಕಾಚಲಪತಿಗೆ ಈಡುಗಾಯನ್ನು ಹೊಡೆದು ದೇವರಾಗೆ ಹರಕೆಯನ್ನು ಸಲ್ಲಿಸಿದ್ದಾರೆ. ಅವರು ಹೇಳೋ ಪ್ರಕಾರ ಶಿವರಾಜ್ ತಂಗಡಗಿಗೆ ಈಗಾಗಲೇ 3 ಬಾರಿ ಸಚಿವರಾಗರೆ 4ನೇ ಬಾರಿ ನನ್ನ ಮಗ ಸಚಿವನಾಗಲಿ, ಜೊತೆಗೆ ನನ್ನ ಮಗನಲ್ಲಿ ಶಕ್ತಿ ಇದೆ, ಜನ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಈ ಕಾರಣಕ್ಕಾಗಿ ನನ್ನ ಮಗನಿಗೆ ಆಶೀರ್ವಾದ ಮಾಡಲಿ, ಜೊತೆಗೆ ಕನಕಾಪತಿ ಮತ್ತು ಕನಕಾಚಲಪತಿ ಮತ್ತು ಲಕ್ಷ್ಮೀದೇವಿ ಅವರಿಗೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥ ವಿಶ್ವಾಸವಿದೆ. ಜೊತೆಗೆ ನನ್ನ ಮಗ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಅನ್ನುವಂಥ ವಿಶ್ವಾಸವನ್ನು ಹುಲಿಗೆಮ್ಮ ಹೇಳ್ತಾ ಇದ್ದಾರೆ. 3 ವರ್ಷ ಆಯ್ತು, 4ನೇ ವರ್ಷ ನನ್ನ ಮಗ ಮಿನಿಸ್ಟ್ರ್ ಆಗೋದು. ಈ ಕನಕಾಚಲಪತಿಗೆ ಬಂದು ಕನಗಿರಿ ಕ್ಷೇತ್ರಕ್ಕೆ ಬಂದು ಕನಗಿರಿ ಕ್ಷೇತ್ರ ಮಂದಿ ಕೈ ಹಿಡ್ದಾರ, ನನ್ನ ಮಗನ್ನ ಕೈ ಹಿಡ್ದಾರ, ಎತ್ತಿ ಹಿಡ್ದಾರ. ಮತ್ತು ನನ್ನ ಮಗ ಇದು ಕಾಯಂ ಕುಂದಿರ್ಬೇಕು, ನನ್ನ ಮಗ ಮಿನಿಸ್ಟರ್ ಸೀಟ್ ಕಾಯಂ ಕುಂದಿರ್ಬೇಕು, ಜನಸೇವೆ ಮಾಡ್ಬೇಕಂತ ಅವನದು ಆಸೆ. ನಾನು ಜನಸೇವೆ ಮಾಡೇ ಇದು ಮಾಡ್ಬೇಕನ್ನೋದು ಅವಂದು, ಹೌದು ಅನಿಸ್ಕೋಬೇಕನ್ನೋದು. ಜನರ ಬೆಂಬಲನೂ ಐತಿ, ಜನರು ಆಶೀರ್ವಾದನೂ ಐತಿ, ಕನಕರಾಯನ ಆಶೀರ್ವಾದ ಐತೆ, ಲಕ್ಷ್ಮೀ ಆಶೀರ್ವಾದ ಐತೆ, ಏನಪ್ಪ ನಮ್ಮ ಅತ್ತಿ ಮಾವನ ಆಶೀರ್ವಾದ ಐತಿ. ಹುಲಿಗೆಮ್ಮ ಹೇಳುವಂಥ ಪ್ರಕಾರದಲ್ಲಿ ತನ್ನ ಮಗನಿಗೆ ಏನು ಒಂದು ಆಶಯದಲ್ಲಿ ಏನು ಮೂಲತಃ ಏನು ಶಿವರಾಜ್ ತಂಗಡಿಗೆ ಇಳಕಲ್ ಮೂಲದಿಂದಾಗಿದ್ದರೂ ಸಹ ಕಳೆದ 2008ರಲ್ಲಿ ಕ್ಷೇತ್ರ ಪುನರ್ಗಣನೆ ಸಂದರ್ಭದಲ್ಲಿ ಕನಕಗಿರಿಯಿಂದ ಬಂದು 3 ಬಾರಿ ಆಯ್ಕೆಯಾಗಿದ್ದಾರೆ. 3 ಬಾರಿಯಲ್ಲಿ 3 ಬಾರಿಯೂ ಮೊದಲು ಅವಧಿಯಲ್ಲಿ ಅವರು ಸಚಿವರಾಗಿ ಸ್ಥಾನವನ್ನು ಪಡೆದಿದ್ದು. ಅದರ ನಂತರದಲ್ಲಿ 3 ಬಾರಿಗೂ ಸಹ ಅರ್ಧ ಅವಧಿಯಲ್ಲಿ ಅವರು ಸಚಿವ ಸ್ಥಾನ ಹೋಗಿತ್ತು. ಅಂದರೆ BJP ಸರ್ಕಾರದಲ್ಲಿ ಅವರಿಗೆ ಏನು ಮೊದಲು 2.5 ವರ್ಷ ನಂತರ ಅವರ ಪಕ್ಷೇತರಾಗಿ ಗೆದ್ದಿದ್ದ ಶಿವರಾಜ್ ತಂಗಡಿಗೆ ಸಚಿವ ಸ್ಥಾನ ಬದಲಾಯಿತು. ನಂತರ ಅವರು ಕಾಂಗ್ರೆಸ್ಸಿಗೆ ಸೇರಿದರು ಮತ್ತು 2013ರಲ್ಲಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಸಚಿವರಾದ ನಂತರ ಅದರ ನಂತರದಲ್ಲಿ ಅವರನ್ನು ತೆಗೆದು ಬಸವರಾಜ ರಾಯರೆಡ್ಡಿಯವರು ಉನ್ನತ ಶಿಕ್ಷಣ ಸಚಿವರಾದರು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಹ ಮೊದಲ ಅವಧಿಯಲ್ಲಿ ಅವರು ಸಚಿವರಾದರು. ಈಗ ಮತ್ತೆ ಅವರನ್ನದಿದ್ದರೆ ಮುಂದೆ ಏನಾಗ್ತಾಯಿದ್ದು ಗೊತ್ತಿಲ್ಲ. ಯಾಕಂದರೆ DK ಶಿವಕುಮಾರ್ ಸರ್ಕಾರದಲ್ಲಿ ಶಿವರಾಜ್ ತಂಗಡಿಗೆ ಅಧಿಕಾರ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರ ವಿಸ್ತರಣೆ ಪುನರ್ರಚನೆ ಮತ್ತು ವಿಸ್ತರಣೆ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಅವಕಾಶ ಸಿಗಲಿ ಅನ್ನುವಂಥ ಇದೆ. ಈ ಕುರಿತು ಶಿವರಾಜ್ ತಂಗಡಿಗೆ ಹೇಳೋದು ನಮ್ಮ ತಾಯಿ ದೈವ ಭಕ್ತಿ ಮಗನ ಹೀಗಾಗಿ ಕೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೋ ಅದಕ್ಕೂ ನಾವು ಬದ್ಧ ಮತ್ತು ಹೈಕಮಾಂಡ್ ನನಗೆ ಸಚಿವ ಸ್ಥಾನ ನೀಡುವಂಥ ವಿಶ್ವಾಸ ಇದೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಸರ್, ನನ್ನ ಫ್ಯಾಮ್ಲಿ, ನನ್ನ ಧರ್ಮಪತ್ನಿ ಮತ್ತು ನನ್ನ ತಾಯಿ ಮತ್ತು ನನ್ನ ಸೊಸೆಯಂದಿರು ಅವರೆಲ್ಲರೂ ಮೊದಲಿಂದನೂ ದೇವರ ಮೇಲೆ ವಿಶೇಷವಾದಂಥ ಪ್ರೀತಿ ಇರೋದರಿಂದ ಈಗಷ್ಟೇ ಅಲ್ಲ, ನಾನು ಮದುವೆಯಾದಲ್ಲಿದ್ದೂ ವಿಶೇಷವಾಗಿ ದೇವ್ರ ಬಗ್ಗೆ ಭಕ್ತಿ ಇರುವಂಥಕ್ಕೆ ನನ್ನ ಧರ್ಮಪತ್ನಿ. ಹೀಗಾಗಿ ಎಲ್ಲ ಊರಲ್ಲಿ ಪೂಜೆಯನ್ನು ಮಾಡಿಸೋಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಹೀಗಾಗಿ ದೇವ್ರ ಬಗ್ಗೆ ವಿಶೇಷವಾದಂಥ ಭಕ್ತಿ ಮತ್ತು ಭಯ ನಮ್ಮ ಮನೆಯ ಫ್ಯಾಮ್ಲಿ ಒಳಗಿದೆ. ಮತ್ತು ಅದರ ಜೊತೆಗೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಇಲ್ಲಿನೂ ಮಾಡಿಸ್ತಾರೆ ಮತ್ತು ಬೇರೆ ಬೇರೆ ದೇವಸ್ಥಾನದೊಳಗೂ ಮಾಡಿಸ್ತಾರೆ. ಹೀಗಾಗಿ ನಮಗೆ ಭಕ್ತಿ ವಿಚಾರದೊಳಗೆ ನನ್ನ ಧರ್ಮಪತ್ನಿದು ವಿಶೇಷವಾದಂಥ ಕಾಳಜಿ ಇದೆ ಮತ್ತು ನನ್ನ ತಾಯಿದು ಕಾಳಜಿ ಇದೆ. ತಾಯಿಯವರು ಹೇಳ್ತಾರೆ ಸರ್, 4ನೇ ಬಾರಿ ನನ್ನ ಮಗ ಸಚಿವರಾಗಬೇಕು, ಯಾಕಂದರೆ ಜನರ ಆಶೀರ್ವಾದ ಇದೆ ಮತ್ತು ದೇವರ ಆಶೀರ್ವಾದ ಇದೆ, ಹಾಗಾಗಿ ಪೂಜೆ ಮಾಡಿಸಿದೆ ನಾನು ಅಂತ ನನ್ನ ತಾಯಿ ಮಾಡಿಸಿದಾಳೆ. ನಾವು ಮಂತ್ರಿ ಆಗ್ಬೇಕನ್ನೋದಕ್ಕಿಂತ
ಜನರ ಸೇವೆ ಮಾಡಬೇಕಾಗದ್ದು ಭಾಳ ಮುಖ್ಯವಾದಂಥ ಕೆಲಸ. ಮಂತ್ರಿ ಮಾಡೋದು ಹೈಕಮಾಂಡು ಮತ್ತು ನಮ್ಮ ಪಕ್ಷ ನಿರ್ಧಾರ ಮಾಡೋಂಥದ್ದು. ಸಹಜವಾಗಿ ಆಸೆ ಇರೋದು ಸಹಜ. ಮತ್ತು ಈಗ ಮಗ ಅಂದಮೇಲೆ ತಾಯಿ ಪ್ರೀತಿ ಇದ್ದೇ ಇರ್ತೈತೆ. ಸಹಜವಾಗಿ ಅಧಿಕಾರದಾಗಿರಲಿ, ಅಧಿಕಾರವನ್ನು ಮಾಡಲಿ ಅಂತಂದು ತಾಯಿದು ಮತ್ತು ಹೆಂಡತಿದು ಇದ್ದೇ ಇರ್ತೈತೆ. ಮತ್ತು ನನ್ನ ಸೊಸೆಂದ್ರದ್ದು ಇದೆ. ಹೀಗಾಗಿ ದೇವರ ಭಕ್ತಿ ವಿಧಾನ ಮೊದಲಿದ್ದ ನಮ್ಮ ಫ್ಯಾಮ್ಲಿ ಒಳಗೇ ನಡ್ಕೊಂಡು ಬಂದಿದ್ದು. ನಾನು ಅವ್ರು ಏನೇ ಪೂಜೆ ಮಾಡಿದ್ರೆ ನಾನು ನಮಸ್ಕಾರ ಮಾಡೋಕೆ ಅಷ್ಟೇ ಬರ್ತೀನಿ ಕೊನೆಗೆ. ಅಲ್ಲ ಸಜೆಷನ್ ಸಿಗುತ್ತೆ. ನನಗೆ ವಿಶ್ವಾಸ ಇದೆ, ನಾನು ಕೆಲಸ ಮಾಡಿದ್ದೀನಿ. ನಾನು ಅವಕಾಶವನ್ನು ಇನ್ನೊಂದು ಸತಿ ಪೂರ್ಣ ಪ್ರಮಾಣದ ಅವಕಾಶವನ್ನು ಕೇಳ್ತೀನಿ. ಆದರೆ ಒಟ್ಟಾರೆ ಹೇಳುವುದಾಗಿ ಒಬ್ಬ ತಾಯಿಯಾಗಿ ತನ್ನ ಮಗನ ಶ್ರೇಯಸ್ಸಿಗಾಗಿ ಏನು ಈ ವಯಸ್ಸಿನಲ್ಲೂ ಸಹ ದೇವರಿಗೆ ಹರಕೆ ಹೊತ್ತು ಮಗನಗಾಗಿ ದೇವರು ಒಲಿಯಲಿ ಅನ್ನುವಂಥ ಆಶೆಯನ್ನು ಹೊಂದಿದರೆ, ಜೊತೆಗೆ ಜನರ ಆಶೀರ್ವಾದದೊಂದಿಗೆ ದೇವರ ಆಶೀರ್ವಾದ ನನ್ನ ಮಗನಿಗಿರಲಿ ಅನ್ನುವಂಥ ಮಾತನ್ನು ಹುಲಿಗೆ ಹೇಳ್ತಾರೆ. ಅದಕ್ಕೆ ಆ ಫಲ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.